ಮೂವಿ 2025ರಲ್ಲಿ ರಿಲೀಸ್ ಆದ ಹೌ ಟು ಟ್ರೈನ್ ಯುವರ್ ಡ್ರ್ಯಾಗನ್. ಈ ಮೂವಿನ ನೀವುಗಳು ಇವಾಗಲೇ ಆನಿಮೇಷನ್ ಮೂಲಕ ನೋಡಿರಬಹುದು. ಆದ್ರೆ ಇವಾಗ ಈ ಮೂವಿನ ರಿಯಲಿಸ್ಟಿಕ್ ಆಗಿ ರೆಡಿ ಮಾಡಿದ್ದಾರೆ. ಈ ಮೂವಿ ಆನಿಮೇಷನ್ ಗಿಂತ ತುಂಬಾ ಅದ್ಭುತವಾಗಿದೆ. ಅದರಿಂದ ತಪ್ಪದೆ ಯಾವುದೇ ಕಾರಣಕ್ಕೂ ಈ ಮೂವಿನ ಮಿಸ್ ಮಾಡ್ಕೊಳ್ಬೇಡಿ. ಈ ಮೂವಿಯಲ್ಲಿ ಬರುವಂತಹ ಒಂದೊಂದು ದೃಶ್ಯಗಳು ಕೂಡ ತುಂಬಾನೇ ಸುಂದರವಾಗಿದೆ. ಕತೆ ಕೂಡ ತುಂಬಾನೇ ಅದ್ಭುತವಾಗಿದೆ. ಅದರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ನಮ್ಗೆ ಬರ್ಕ್ ಅನ್ನೋ ಒಂದು ಜಾಗನ ತೋರಿಸ್ತಾರೆ. ಈ ಜಾಗ ತುಂಬಾನೇ ಸುಂದರವಾಗಿರುತ್ತೆ. ಒಳ್ಳೆ ಗಾಳಿ, ನೀರು, ಪರಿಸರ ಎಲ್ಲ ತುಂಬಾನೇ ಶುದ್ಧವಾಗಿರುತ್ತೆ. ಆದ್ರೆ ಈ ಹಳ್ಳಿಗೆ ಒಂದೇ ಒಂದು ಸಮಸ್ಯೆ ಇರುತ್ತೆ. ಅದೇನಂದ್ರೆ ಡ್ರ್ಯಾಗನ್ಸ್. ಈ ಹಳ್ಳಿಯಲ್ಲಿರುವಂತ ಜನಗಳು ಕೆಲವು ಪ್ರಾಣಿಗಳನ್ನ ಸಾಕಿರ್ತಾರೆ. ಆದ್ರೆ ಡ್ರ್ಯಾಗನ್ಸ್ ಗಳು ಅವುಗಳ ಆಹಾರಕ್ಕೋಸ್ಕರ ಈ ಹಳ್ಳಿ ಜನಗಳ ಮೇಲೆ ದಾಳಿ ಮಾಡಿ ಆ ಪ್ರಾಣಿಗಳನ್ನ ಎತ್ಕೊಂಡು ಹೋಗ್ತಿರ್ತವೆ. ಇವನ ಹೆಸರು ಈಕಪ್ ಅಂತ. ಇವನೇ ಈ ಮೂವಿಯ ಹೀರೋ. ಡ್ರ್ಯಾಗನ್ಸ್ ಗಳು ಆಹಾರಕ್ಕೋಸ್ಕರ ಇವ್ರುಗಳು ಸಾಕಿರುವಂತ ಪ್ರಾಣಿಗಳನ್ನ ಎತ್ಕೊಂಡು ಹೋಗೋದಕ್ಕೆ ಇವರ ಹಳ್ಳಿಯ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿರ್ತವೆ. ಇವ್ರ ಹೆಸರು ಸ್ಟಾಯ್ಕ್ ಅಂತ. ಇವರು ಹಿಕಪ್ ನ ತಂದೆ. ಈ ಹಳ್ಳಿಗೆ ಇವರೇ ಲೀಡರ್. ಇವರು ಹಿಕಪ್ ಹೊರಗಡೆ ಬಂದಿರೋದನ್ನ ನೋಡಿ, ನೀನು ಹೊರಗಡೆ ಯಾಕೆ ಬಂದೆ, ಒಳಗಡೆ ಹೋಗು ಅಂತ ಬೈತಾ ಇರ್ತಾರೆ. ಯಾಕಂದ್ರೆ ಇವನಿಗೆ ಇನ್ನು ಡ್ರ್ಯಾಗನ್ಸ್ ಗಳ ಜೊತೆ ಫೈಟ್ ಮಾಡೋದಕ್ಕೆ ಟ್ರೈನಿಂಗ್ ಆಗಿರೋದಿಲ್ಲ. ಅದ್ರಿಂದ ಆ ಹಳ್ಳಿ ಮೇಲೆ ಎಲ್ಲಾ ರೀತಿಯ ಡ್ರ್ಯಾಗನ್ಸ್ ಗಳು ದಾಳಿ ಮಾಡ್ತಿರ್ತವೆ. ಅವುಗಳಲ್ಲಿ ಗ್ರೋಮ್ ಕ್ಲಾಸ್, ನ್ಯಾಡರ್ಸ್, ಜಿಪಲ್ ಬ್ಲಾಕ್ಸ್, ನೈಟ್ ಮೇರ್ಸ್ ಮತ್ತೆ ಸ್ಕ್ರಿಲ್ಸ್ ಗಳು ಕೂಡ ಇರ್ತವೆ. ಈ ಡ್ರ್ಯಾಗನ್ಸ್ ಗಳ ಜೊತೆ ಹೋರಾಡೋದಕ್ಕೆ ಈಗಪ್ ಒಂದು ವೆಪನ್ ನ ರೆಡಿ ಮಾಡಿರ್ತಾನೆ. ಆದ್ರೆ ಆ ವೆಪನ್ ಮೇಲೆ ಯಾರಿಗೂ ಭರವಸೆ ಇರೋದಿಲ್ಲ. ಅದರಿಂದ ಗೋಬರ್ ಅವನಿಗೆ, ನೀನು ಸುಮ್ನೆ ಟೈಮ್ ವೇಸ್ಟ್ ಮಾಡದೆ ಬೇಗ ಬೇಗ ಕತ್ತಿಗಳನ್ನ ಶಾರ್ಟ್ ಮಾಡಿ ನಮ್ಮ ಯೋಧರಿಗೆ ಕೊಡು ಅಂತ ಹೇಳ್ತಾರೆ. ಇವಳ ಹೆಸರು ಆಸ್ಟ್ರೇಡ್ ಅಂತ. ಈ ಮೂವಿಯ ಹೀರೋಯಿನ್ ಇವಳೆ. ಇವಳಿಗೆ ಡ್ರ್ಯಾಗನ್ಸ್ ಗಳ ಜೊತೆ ಫೈಟ್ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ಇವಳು ಮುಂದೆ ಈ ಹಳ್ಳಿಗೆ ನಾನೇ ಲೀಡರ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಇವಳನ್ನ ಕಂಡ್ರೆ ಈಕಪ್ಗೆ ತುಂಬಾನೇ ಇಷ್ಟ. ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಅವನಿಗೆ ಇವಳ ಮೇಲೆ ತುಂಬಾನೇ ಕ್ರಶ್ ಆಗಿರುತ್ತೆ. ಇವರೆಲ್ಲ ಅವಳ ಗ್ಯಾಂಗ್. ಇವ್ರಗಳ ತರನೇ ಈಕಪ್ಗೂ ಕೂಡ ಡ್ರ್ಯಾಗನ್ಸ್ ಗಳ ಜೊತೆ ಹೋರಾಡ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಅವನನ್ನ ಗೋಬರ್ ಹೊರಗಡೆ ಬಿಡ್ತಾ ಇರೋದಿಲ್ಲ. ಈಗಿರ್ಬೇಕಾದ್ರೆ ಅಲ್ಲಿರುವಂತಹ ಡ್ರ್ಯಾಗನ್ಸ್ ಗಳಿಗಿಂತ ತುಂಬಾ ಡೇಂಜರಸ್ ಆಗಿರುವಂತ ನೈಟ್ ಫ್ಯೂರಿಯಸ್ ಅನ್ನೋ ಒಂದು ಡ್ರ್ಯಾಗನ್ ಅವರ ಹಳ್ಳಿಯ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಅದು ಗೋಬರ್ಗೆ ಗೊತ್ತಾಗಿ ಅವನು ಕೂಡ ಅದ್ರ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಹೊರಗಡೆ ಹೋಗ್ತಾನೆ. ಆ ಸಮಯನ ಈಕಪ್ ಯೂಸ್ ಮಾಡ್ಕೊಂಡು ಅವ್ನ್ ಕಂಡಿಡ್ದಿರುವಂತಹ ವೆಪನ್ ನ ತಗೊಂಡು ಹೊರಗಡೆ ಬಂದು ನೈಟ್ ಫ್ಯೂರಿಯಸ್ ಡ್ರ್ಯಾಗನ್ ಗೋಸ್ಕರ ಕಾಯ್ತಾ ಇರ್ತಾನೆ. ಅದೇ ಸಮಯಕ್ಕೆ ಆ ಡ್ರ್ಯಾಗನ್ ಅವರ ಹಳ್ಳಿ ಹತ್ರ ಬಂದು ಅಟ್ಯಾಕ್ ಮಾಡೋದಕ್ಕೆ ನೋಡುತ್ತೆ. ಅದನ್ನ ನೋಡಿ ಈಕಪ್ ಅದ್ರ ಕಡೆ ಅವ್ನ್ ಕಂಡಿಡ್ದಿರುವಂತ ವೆಪನ್ ಇಂದ ಶೂಟ್ ಮಾಡ್ತಾನೆ. ಆ ವೆಪನ್ ಗೆ ಬೋಲಸ್ ಲಾಂಚರ್ ಅಂತ ಕರಿಬಹುದು. ಅದು ಹೇಗ್ ವರ್ಕ್ ಮಾಡುತ್ತೆ ಅಂದ್ರೆ ಅದ್ರೊಳಗಡೆಯಿಂದ ಕೆಲವು ಹಗ್ಗಗಳು ಹೊರಗಡೆ ಬಂದು ಅದ್ರ ಮುಂದೆ ಇರುವಂತ ಪ್ರಾಣಿಗಳನ್ನ ಸುತ್ಕೊಂಡು ಅದು ಹಾರದಿರೋ ಹಾಗೆ ಕಟ್ಟಾಕ್ಬಿಡುತ್ತೆ. ಅದೇ ರೀತಿ ನೈಟ್ ಫ್ಯೂರಿಯಸ್ ಕೂಡ ಆಗಿರಬಹುದು ಅಂತ ಈಕಪ್ ತುಂಬಾ ಖುಷಿ ಪಡ್ತಿರ್ಬೇಕಾದ್ರೆ ಅವನ ಹಿಂದೆಯಿಂದ ಒಂದು ಡ್ರ್ಯಾಗನ್ ಬಂದು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರುತ್ತೆ. ಅದರಿಂದ ಬಚಾವ್ ಆಗೋದಕ್ಕೆ ಈಕಪ್ ತುಂಬಾನೇ ಟ್ರೈ ಮಾಡ್ತಿರ್ತಾನೆ. ಅದನ್ನ ಅವನ ತಂದೆ ನೋಡಿ ಅವರು ಆ ಡ್ರ್ಯಾಗನ್ ಹತ್ರ ಬಂದು ಅದಕ್ಕೆ ಸರಿಯಾಗಿ ಹೊಡೆದು ಅದು ಅಲ್ಲಿಂದ ಹೋಗೋ ಹಾಗೆ ಮಾಡ್ತಾರೆ. ಅವ್ರಗಳಿಗೆ ಡ್ರ್ಯಾಗನ್ಸ್ ಗಳ ಜೊತೆ ಹೋರಾಡಿ ಡ್ರ್ಯಾಗನ್ಸ್ ಅಂದ್ರೆ ಅವ್ರಗಳಿಗೆ ಸ್ವಲ್ಪನೂ ಭಯನೇ ಇರೋದಿಲ್ಲ. ಅಷ್ಟರಲ್ಲಿ ಅಲ್ಲಿದ್ದಂತಹ ಎಲ್ಲಾ ಡ್ರ್ಯಾಗನ್ಸ್ ಗಳು ಪ್ರಾಣಿಗಳನ್ನ ಎತ್ಕೊಂಡು ಹೋಗ್ಬಿಡ್ತವೆ. ಅದನ್ನ ನೋಡಿ ಸ್ಟಾಯ್ಗೆ ತುಂಬಾನೇ ಬೇಜಾರಾಗುತ್ತೆ. ಅವರಿಗೆ ಈಕಪ್ ನಾನು ನೈಟ್ ಫ್ಯೂರಿಯಸ್ ನ ಕಟ್ಟಾಕಿದೀನಿ ಅಂತ ಎಷ್ಟೇ ಹೇಳಿದ್ರು ಕೂಡ ಅವನ್ ತಂದೆ ಅವನನ್ನ ನಂಬೋದಿಲ್ಲ. ಅವನನ್ನ ನೋಡಿ ಆಸ್ಟ್ರೇಡ್ ಮತ್ತೆ ಅವಳ ಟೀಮ್ ನವರೆಲ್ಲ ಆಡ್ಕೊಳ್ತಾ ಇರ್ತಾರೆ. ಇವನಿಂದ ಏನು ಆಗೋದಿಲ್ಲ, ಇವನ್ ತಂದೆಗೆ ಇವನ್ ಮೇಲೆ ನಂಬಿಕೆನೇ ಇಲ್ಲ ಅಂತ. ಅದರಿಂದ ಈಕಪ್ಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಸ್ಟಾಯ್ಕ ಹಳ್ಳಿಯ ಮುಖ್ಯಸ್ಥರನ್ನೆಲ್ಲ ಸೇರಿಸಿ ಈ ಡ್ರ್ಯಾಗನ್ಸ್ ಗಳಿಂದ ನಾವು ನಮ್ಮ ಪೂರ್ವಜರಿಂದನೂ ಸಮಸ್ಯೆನ ಅನುಭವಿಸ್ತಾ ಇದೀವಿ. ಇವುಗಳನ್ನ ನಾಶ ಮಾಡ್ಬೇಕು ಅಂದ್ರೆ ನಾವು ಇವುಗಳ ಗೂಡತ್ರ ಹೋಗಿ ಗೂಡ್ ಸಮೇತ ಎಲ್ಲಾ ಡ್ರ್ಯಾಗನ್ಸ್ ಗಳನ್ನ ನಾಶ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿನ ಜನಗಳು, ನಾವು ಡ್ರ್ಯಾಗನ್ಸ್ ಗಳನ್ನ ನಾಶ ಮಾಡೋದಿರ್ಲಿ, ಅವುಗಳ ಹತ್ರನೂ ಕೂಡ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅವಾಗ ಸ್ಟಾಯ್ಕ್, ನಾವು ತುಂಬಾ ಟಫೆಸ್ಟ್ ಆಗಿರುವಂತ ಬುಡಕಟ್ಟಿನವರು. ಈ ಜಾಗಕ್ಕೆ ತುಂಬಾ ಜನಗಳು ವಲಸೆ ಬಂದಿದ್ದಾರೆ. ನಾವೆಲ್ಲ ಇಲ್ಲಿ ಬದುಕೋದಕ್ಕೆ ನಮ್ಮ ಅಂಗಗಳನ್ನೇ ದಾನ ಮಾಡಿದಿವಿ ಅಂತದ್ರಲ್ಲಿ ಆ ಶತ್ರುಗಳಿಗೆ ಭಯ ಪಡ್ಕೊಂಡು ನಾವು ಈ ಜಾಗನ ಬಿಟ್ಟು ಬೇರೆ ಕಡೆ ಹೋಗ್ಬೇಕಾ ಅಂತ ಎಲ್ಲರಿಗೂ ಮೋಟಿವೇಟ್ ಮಾಡಿ ಅಲ್ಲಿನ ಹಿರಿಯ ವ್ಯಕ್ತಿಯಾದ ಗೋತಿ ಅನ್ನೋರ್ಗೆ, ನೀವು ನಿಮ್ಮ ದಿವ್ಯ ಶಕ್ತಿಯಿಂದ ನಾವು ಡ್ರ್ಯಾಗನ್ಸ್ ಗಳನ್ನ ನಾಶ ಮಾಡ್ತೀವ ಇಲ್ವಾ ಅನ್ನೋದನ್ನ ತಿಳ್ಕೊಂಡ್ ಹೇಳಿ ಅಂತ ಕೇಳ್ತಾರೆ. ಅದರಿಂದ ಅವರು ಕೆಲವು ಮೂಳೆಗಳ ಶಕ್ತಿಯಿಂದ ಭವಿಷ್ಯನ ತಿಳ್ಕೊಂಡು ಹೌದು ಅಂತ ಹೇಳ್ತಾರೆ. ಹಾಗಾಗಿ ಸ್ಟಾಯ್ಕ್ ಎಲ್ಲರಿಗೂ ಆದಷ್ಟು ಬೇಗ ನಾವುಗಳು ಡ್ರ್ಯಾಗನ್ಸ್ ಗಳ ಗೂಡನ್ನ ಹುಡ್ಕೋದಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿನ ಜನಗಳು ಕೂಡ ಒಪ್ಕೊಳ್ತಾರೆ. ಅದಾದ್ಮೇಲೆ ಸ್ಟಾಯ್ಕ್ ಗೋಬರ್ಗೆ, ನನ್ಗೆ ಈ ವರ್ಷ ಟ್ರೈನಿಂಗ್ ಕೊಡೋದಕ್ಕೆ ಟೈಮ್ ಇಲ್ಲ, ಅದರಿಂದ ಈ ಕೆಲ್ಸನ ನೀನೇ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಗೋಬರ್ ಒಪ್ಕೊಳ್ತಾರೆ. ಹಾಗೆ ಅವರು ಸ್ಟಾಯ್ಕ್ ಗೆ ಈ ಸಲ ಈಕಪ್ಗೂ ಕೂಡ ಟ್ರೈನಿಂಗ್
ಟ್ರೈನಿಂಗ್ ಕೊಡ್ಬೇಕು, ಅವನು ಇವಾಗ್ಲೇ ತುಂಬಾನೇ ಬೆಳೆದಿದ್ದಾನೆ, ಅವನು ಈ ಕೆಲ್ಸನ ಹೃದಯದಿಂದ ಮಾಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಸ್ಟಾಯ್, ನಿನಗ್ ಗೊತ್ತು ನಾನು ಚಿಕ್ಕವನಿದ್ದಾಗ ಏನೆಲ್ಲ ಸಾಹಸಗಳನ್ನ ಮಾಡ್ತಾ ಇದ್ದೆ ಅಂತ, ಆದ್ರೆ ನನ್ ಮಗ ನನ್ ರೀತಿ ಇಲ್ಲ, ನನ್ನ ಹಾಗೆ ಡ್ರ್ಯಾಗನ್ಸ್ ಗಳ ಜೊತೆ ಹೋರಾಡೋದಕ್ಕೆ ಅವನ್ ಕೈಲಿ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಗೂಬರ್, ಅವನನ್ನ ನಾವು ಸಿದ್ಧಪಡಿಸ್ಲೇಬೇಕು, ಯಾಕಂದ್ರೆ ಯಾವಾಗ್ಲೂ ನಾವು ಡ್ರ್ಯಾಗನ್ಸ್ ಗಳಿಂದ ಅವನನ್ನ ರಕ್ಷಣೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಕಪ್ ಅವ್ನ್ ರಾತ್ರಿ ಶೂಟ್ ಮಾಡಿದಂತಹ ನೈಟ್ ಫ್ಯೂರಿಯಸ್ ಡ್ರ್ಯಾಗನ್ ಎಲ್ಲಾದ್ರೂ ಬಿದ್ದಿರಬಹುದಾ ಅಂತ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಅವರ ಹಳ್ಳಿಯ ಸುತ್ತಮುತ್ತ ಇರುವಂತಹ ಕಾಡ್ ಒಳಗಡೆ ಎಲ್ಲ ನೈಟ್ ಫ್ಯೂರಿಯಸ್ ಡ್ರ್ಯಾಗನ್ ನ ಹುಡುಕಿದ್ರು ಕೂಡ ಎಲ್ಲೂ ಅವನಿಗೆ ಆ ಡ್ರ್ಯಾಗನ್ ಸಿಗೋದಿಲ್ಲ. ಅದರಿಂದ ಅವನು ತುಂಬಾ ಬೇಜಾರ್ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಒಂದು ಮರ ಅರ್ದು ಕೆನೆ ಮುರಿದೋಗಿರುತ್ತೆ, ಅದ್ರ ಪಕ್ಕನೆ ಏನೋ ಜಾರ್ಕೊಂಡೋಗಿರುತ್ತೆ. ಅದನ್ನ ಇಕಪ್ ನೋಡಿ ಅದ್ರ ಹಿಂದೆನೆ ಹೋದಾಗ ಒಂದು ಜಾಗದಲ್ಲಿ ನೈಟ್ ಫ್ಯೂರಿಯಸ್ ಡ್ರ್ಯಾಗನ್ ಬಿದ್ದಿರೋದು ಅವನಿಗೆ ಕಾಣುತ್ತೆ. ಅದ್ರ ಬಾಡಿಗೆಲ್ಲ ಅವ್ನ್ ಶೂಟ್ ಮಾಡಿದಂತಹ ಹಗ್ಗ ಸುತ್ಕೊಂಡಿರುತ್ತೆ, ಅದರಿಂದ ಆ ಡ್ರ್ಯಾಗನ್ಗೆ ಎಲ್ಲೂ ಹಾರ್ಕೊಂಡು ಹೋಗೋದಕ್ಕೆ ಆಗಿರೋದಿಲ್ಲ. ಅದನ್ನ ನೋಡಿ ಇಕಪ್ ತುಂಬಾ ಭಯದಿಂದ ಒಂದು ಚಾಕುನ ಇಟ್ಕೊಂಡು ಅದನ್ನ ಸಾಯಿಸೋದಕ್ಕೆ ನೋಡ್ತಾನೆ. ಆದ್ರೆ ಅವನಿಗೆ ಆ ಡ್ರ್ಯಾಗನ್ ನ ಕಣ್ಣೋಡಿ ಅದನ್ನ ಸಾಯಿಸೋದಕ್ಕೆ ಅವನಿಗೆ ಇಷ್ಟ ಆಗೋದಿಲ್ಲ. ಅದರಿಂದ ಅವನು ಅದೇ ಚಾಕುವಿನಿಂದ ಅದರ ಬಾಡಿಗೆಲ್ಲ ಸುತ್ಕೊಂಡಿರುವಂತಹ ಹಗ್ಗನ ಕಟ್ ಮಾಡ್ತಾನೆ. ಅವಾಗ ಆ ಡ್ರ್ಯಾಗನ್ ಮೇಲ್ಗಡೆ ಎದ್ದು ಇಕಪ್ ಕಡೆ ಒಂದು ಗರ್ಜನೆ ಮಾಡಿ ಅಲ್ಲಿಂದ ಹಾರೋಗುತ್ತೆ. ಅದಾದ್ಮೇಲೆ ಅವತ್ ರಾತ್ರಿ ಇಕಪ್ ಅವನ ಮನೆಗ್ ಬಂದು ನಡೆದಿದ್ ವಿಷಯನೆಲ್ಲ ಅವನ ತಂದೆ ಹತ್ರ ಹೇಳೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಅಷ್ಟರಲ್ಲಿ ಅವನ ತಂದೆ ನಾಳೆ ನಿನಗೆ ಗೋಬರ್ ಟ್ರೈನಿಂಗ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಹೇಳಿ ಅವನಿಗೆ ಒಂದು ಆಯುಧನ ಕೊಡ್ತಾರೆ. ಅವಾಗ ಹಿಕಪ್ ಅವನ ತಂದೆಗೆ ಡ್ರ್ಯಾಗನ್ಸ್ ಗಳನ್ನ ಸಾಯಿಸೋದಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವನ ತಂದೆ, ಈ ಗುರಾಣಿನ ನೀನು ಒಂದ್ಸಲ ಇಟ್ಕೊಂಡ್ರೆ ನಮ್ಮೆಲ್ಲರ ಶಕ್ತಿ ನಿನ್ ಜೊತೆನೆ ಇರುತ್ತೆ, ಅವಾಗ ನೀನು ನಂತರನೇ ಯೋಚನೆ ಮಾಡಬಹುದು, ಡ್ರ್ಯಾಗನ್ಸ್ ಗಳ ಜೊತೆ ನಂತರನೇ ಹೋರಾಡಬಹುದು ಅಂತ ಹೇಳಿ ಅವರು ಡ್ರ್ಯಾಗನ್ಸ್ ಗಳ ಗೂಡನ್ನ ಹುಡ್ಕೋದಕ್ಕೆ ಅಂತ ಹೊರಡ್ತಾರೆ. ನೆಕ್ಸ್ಟ್ ಡೇ ಗೂಬರ್ ಇಕಪ್, ಆಸ್ಟ್ರೆಡ್ ಮತ್ತೆ ಅವಳ ಟೀಮ್ ನವ್ರಿಗೆಲ್ಲ ಡ್ರ್ಯಾಗನ್ಸ್ ಗಳ ಜೊತೆ ಹೇಗ್ ಹೋರಾಡ್ಬೇಕು ಅನ್ನೋದನ್ನ ಟ್ರೈನಿಂಗ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಜಾಗ ಒಂದು ಬೆಟ್ಟದ ಮೇಲ್ಗಡೆ ಇರುತ್ತೆ. ಆಸ್ಟ್ರೆಡ್ ನ ಫ್ರೆಂಡ್ಸ್ ಗಳೆಲ್ಲ ಜೀವಂತವಾಗಿರುವಂತ ಡ್ರ್ಯಾಗನ್ಸ್ ಗಳ ಜೊತೆ ಹೇಗ್ ಹೋರಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಹಿಕಪ್ ಬರ್ತಾನೆ. ಅವನನ್ನ ಆಸ್ಟ್ರೆಡ್ ನ ಫ್ರೆಂಡ್ಸ್ ಗಳು ನೋಡಿ ಮತ್ತೆ ಅವನನ್ನ ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಗೂಬರ್ ಅವ್ರಗಳಿಗೆಲ್ಲ ಮೋಟಿವೇಟ್ ಮಾಡಿ ಮೊದ್ಲು ಗ್ರೋನಿಕಲ್ ಅನ್ನೋ ಒಂದು ಡ್ರ್ಯಾಗನ್ ನ ಹೊರಗಡೆ ಬಿಡ್ತಾರೆ. ಅದು ಹೊರಗಡೆ ಬಂದು ಅಲ್ಲೇ ಪಕ್ಕದಲ್ಲಿ ಬಿದ್ದಿದ್ದಂತಹ ಕಲ್ಗಳನ್ನೆಲ್ಲ ತಿಂದು ಎಲ್ಲರ ಮೇಲ್ಗಡೆ ಬೆಂಕಿನ ಉಗುಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರಿಂದ ಆಸ್ಟ್ರೆಡ್ ಮತ್ತೆ ಅವಳ ಟೀಮ್ ನವರೆಲ್ಲ ಅದರಿಂದ ಬಚಾವ್ ಆಗೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ಹಿಕಪ್ ಮಾತ್ರ ಯಾರಿಗೂ ಕಾಣದೇ ಇರೋ ಹಾಗೆ ಒಂದ್ ಕಡೆ ಬಚ್ಚಿಟ್ಕೊಂಡಿರ್ತಾನೆ. ಅದನ್ನ ಗೂಬರ್ ನೋಡಿ ಅವನಿಗೆ ಬೈದು ಡ್ರ್ಯಾಗನ್ ಜೊತೆ ಹೋರಾಡೋದಕ್ಕೆ ಅಂತ ಕಳಿಸ್ತಾರೆ. ಎಲ್ರೂ ಆ ಡ್ರ್ಯಾಗನ್ ಜೊತೆ ಹೋರಾಡೋದನ್ನ ಬಿಟ್ಟು ಅದರಿಂದ ಬಚಾವ್ ಆಗೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಡ್ರ್ಯಾಗನ್ ಹಿಕಪ್ ಹತ್ರ ಬಂದು ಇನ್ನೇನು ಅವನ ಮೇಲೆ ಬೆಂಕಿನ ಉಗುಳಬೇಕು. ಅಷ್ಟರಲ್ಲಿ ಗೂಬರ್ ಅಲ್ಲಿ ಬಂದು ಆ ಡ್ರ್ಯಾಗನ್ ಗೆ ಹೊಡೆದು ಅದನ್ನ ವಾಪಸ್ ಅದರ ಗೂಡೊಳಗಡೆ ಕಳ್ಸಿ, ಎಲ್ರು ನೆನ್ಪಿಡಿ, ಈ ಡ್ರ್ಯಾಗನ್ಸ್ ಗಳು ಯಾವಾಗ ಬೇಕಾದ್ರೂ ನಮ್ಮನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತವೆ ಅಂತ ಹೇಳ್ತಾರೆ. ಅದನ್ನ ಕೇಳಿ ಹಿಕಪ್ಗೆ ನೈಟ್ ಫ್ಯೂರಿಯಸ್ ಯಾಕೆ ನನ್ನನ್ನ ಸಾಯಿಸ್ಲಿಲ್ಲ ಅಂತ ಡೌಟ್ ಬರುತ್ತೆ. ಅದರಿಂದ ಅವನು ಅದನ್ನ ಹುಡ್ಕೊಂಡು ಮತ್ತೆ ವಾಪಸ್ ಕಾಡೊಳಗಡೆ ಬರ್ತಾನೆ. ಅವನು ಡ್ರ್ಯಾಗನ್ ನ ಹುಡ್ಕೊಂಡು ಕಾಡೊಳಗಡೆ ಇರುವಂತಹ ಒಂದು ಸುಂದರವಾದ ಜಾಗಕ್ಕೆ ಬರ್ತಾನೆ. ಆ ಜಾಗನ ನೋಡಿ ಹಿಕಪ್ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ಅವನ್ ಪಕ್ಕನೆ ನೈಟ್ ಫ್ಯೂರಿಯಸ್ ಬಂದು ಹಾರೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಆದ್ರೆ ಅದಕ್ಕೆ ಸರಿಯಾಗಿ ಹಾರೋದಕ್ಕೆ ಆಗ್ತಾ ಇರೋದಿಲ್ಲ. ಅದನ್ನ ನೋಡಿ ಹಿಕಪ್ ಅದರ ಚಿತ್ರನ ಬಿಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಅದರ ಚಿತ್ರನ ಬಿಡಿಸ್ತಾ ಇರ್ಬೇಕಾದ್ರೆ ಅದರ ಬಾಲದಲ್ಲಿರುವಂತ ರೆಕ್ಕೆ ಒಂದ್ ಸೈಡ್ ಕಟ್ ಆಗಿರೋದು ಅವನಿಗೆ ಕಾಣುತ್ತೆ. ಅದರಿಂದನೇ ಆ ಡ್ರ್ಯಾಗನ್ ಗೆ ಮೇಲ್ಗಡೆ ಹಾರೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಅವನಿಗೆ ಅರ್ಥ ಆಗುತ್ತೆ. ಅದೇ ಸಮಯಕ್ಕೆ ಆ ಡ್ರ್ಯಾಗನ್ ಮೀನನ್ನ ತಿನ್ನೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಅದನ್ನ ಮೈ ಮರೆತು ಹಿಕಪ್ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಅವನ್ ಕೈಲಿ ಇಟ್ಕೊಂಡಿದ್ದಂತಹ ಪೆನ್ಸಿಲ್ ತರ ಇರುವಂತಹ ಕಡ್ಡಿ ಕೆಳಗಡೆ ಬಿದ್ದೋಗುತ್ತೆ. ಅದರ ಶಬ್ದನ ಕೇಳಿ ನೈಟ್ ಫ್ಯೂರಿಯಸ್ ಹಿಕಪ್ ಕಡೆ ನೋಡುತ್ತೆ. ಆದ್ರೂ ಅವನಿಗೆ ಅದು ಏನು ಮಾಡೋದಿಲ್ಲ. ಅದರಿಂದ ಅವನು ವಾಪಸ್ ಮನೆ ಕಡೆ ಬರ್ತಾನೆ. ಅವತ್ ರಾತ್ರಿ ಗೂಬರ್ ಎಲ್ಲಾ ಮಕ್ಳಿಗೆ ಇವತ್ ನೀವು ಡ್ರ್ಯಾಗನ್ಸ್ ಗಳ ಜೊತೆ ಹೋರಾಡ್ತಿರ್ಬೇಕಾದ್ರೆ ಏನೆಲ್ಲ ತಪ್ಪುಗಳನ್ನ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಹಾಗೆ ಅವರು ಡ್ರ್ಯಾಗನ್ಸ್ ಗಳ ಬಗ್ಗೆ ಮಾಹಿತಿ ಇರುವಂತಹ ಒಂದು ಬುಕ್ಸ್ ನ ಅವ್ರಗಳಿಗೆ ತೋರಿಸಿ, ಇದ್ರಲ್ಲಿ ಡ್ರ್ಯಾಗನ್ಸ್ ಗಳ ಬಗ್ಗೆ ಎಲ್ಲ ಮಾಹಿತಿ ಇದೆ, ಇವತ್ ರಾತ್ರಿ ಈ ಬುಕ್ ನೆಲ್ಲ ಓದ್ ಮುಗಿಸಿ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ಆದ್ರೆ ಆಸ್ಟ್ರೆಡ್ ನ ಸ್ನೇಹಿತರೆಲ್ಲ ನಾವು ಈ ಬುಕ್ ನ ಯಾಕೆ ಓದ್ಬೇಕು, ನಮಗೆ ಎಲ್ಲ ಗೊತ್ತಿದೆ ಅಂತ ಅನ್ಕೊಂಡು ಅಲ್ಲಿಂದ ಎದ್ದು ಹೋಗ್ತಾರೆ. ಅವಾಗ ಹಿಕಪ್ ಆಸ್ಟ್ರೆಡ್ ಒಬ್ಳೆ ಇರೋದನ್ನ ನೋಡಿ ಅವಳನ್ನ ಮಾತಾಡ್ಸೋದಕ್ಕೆ ಪ್ರಯತ್ನ ಪಡ್ತಾನೆ. ಅವಾಗ ಅವಳು ನಮ್ಮ ಟ್ರೈಬ್ಸ್ ನ ಜನಗಳು ಡ್ರ್ಯಾಗನ್ಸ್ ಗಳನ್ನ ನಾಶ ಮಾಡ್ಬೇಕು ಅಂತ ನಿಮ್ಮ ಟ್ರೈಬ್ಸ್ ಗಳ ಜೊತೆ ಒಂದಾಗಿದ್ದಾರೆ. ನನ್ಗೆ ಆಸೆ ಇರೋದು ಏನ್ ಗೊತ್ತಾ, ಈ ಡ್ರ್ಯಾಗನ್ಸ್ ಗಳನ್ನೆಲ್ಲ ನಾಶ ಮಾಡಿ ನಿನ್ ತಂದೆ ತರ ಈ ಹಳ್ಳಿಗೆ ಸರ್ದಾರ ಆಗಿ ನೀವುಗಳಿರುವಂತ ದೊಡ್ಡ ಮನೇಲೆ ವಾಸ ಮಾಡ್ಬೇಕು, ಅಲ್ಲಿವರೆಗೂ ನೀನು ನನ್ನಿಂದ ಸ್ವಲ್ಪ ದೂರ ಇರು ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಅದಕ್ಕೆ ಹಿಕಪ್ ಸ್ವಲ್ಪನೂ ಬೇಜಾರ್ ಮಾಡ್ಕೊಳ್ದೆ ಬುಕ್ ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಬುಕ್ ನಲ್ಲಿ ಎಲ್ಲಾ ರೀತಿಯ ಡ್ರ್ಯಾಗನ್ಸ್ ಗಳ ಚಿತ್ರ ಮತ್ತೆ ಅವುಗಳ ಮಾಹಿತಿ ಇರುತ್ತೆ. ಆದ್ರೆ ನೈಟ್ ಫ್ಯೂರಿಯಸ್ ಡ್ರ್ಯಾಗನ್ ನ ಚಿತ್ರನೇ ಆಗ್ಲಿ ಅದರ ಮಾಹಿತಿನೇ ಆಗ್ಲಿ ಇರೋದಿಲ್ಲ. ನೈಟ್ ಫ್ಯೂರಿಯಸ್ ಡ್ರ್ಯಾಗನ್ ಒಂದು ದೈತ್ಯಕಾರದ ಖತರ್ನಾಕ್ ಡ್ರ್ಯಾಗನ್, ಅದ್ರ ಜೊತೆ ಯಾವ್ದೇ ಕಾರಣಕ್ಕೂ ಯಾರು ಹೋರಾಡ್ಬೇಡಿ ಅಂತ ಬರ್ದಿರುತ್ತೆ. ಈ ಕಡೆ ಸ್ಟಾಯ್ ಸ್ವಲ್ಪ ಜನಗಳನ್ನ ಕರ್ಕೊಂಡು ಡ್ರ್ಯಾಗನ್ಸ್ ಗಳು ಹೆಚ್ಚು ವಾಸ
ಮಾಡುವಂತಹ ಎಲ್ಹೈಮ್ಸ್ ಮೌಂಟನ್ ಹತ್ರ ಬರ್ತಾರೆ. ಅವ್ರುಗಳು ಆ ಮೌಂಟನ್ ಹತ್ರ ಹೋಗ್ತಿರ್ಬೇಕಾದ್ರೆ ಅವ್ರಗಳ ಮೇಲೆ ಡ್ರ್ಯಾಗನ್ ಗಳು ಅಟ್ಯಾಕ್ ಮಾಡಿ ಅವ್ರಗಳಿದ್ದಂತಹ ದೋಣಿನ ಪಲ್ಟಿ ಮಾಡ್ತಿರ್ತವೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ನಮ್ಗೆ ಇಕಪ್ ನ ತೋರಿಸ್ತಾರೆ. ಅವನು ಗೂಬರ್ ಹತ್ರ ನೈಟ್ ಫಿರಸ್ ಡ್ರ್ಯಾಗನ್ ಬಗ್ಗೆ ಮಾಹಿತಿ ಇರುವಂತ ಬುಕ್ಸ್ ಏನಾದ್ರು ಇದ್ರೆ ಕೊಡಿ ಅಂತ ಕೇಳ್ತಿರ್ತಾನೆ. ಅಷ್ಟರಲ್ಲಿ ಒಂದು ಡ್ರ್ಯಾಗನ್ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಯಾಕಂದ್ರೆ ಗೂಬರ್ ಅವನಿಗೆ ಟ್ರೈನಿಂಗ್ ಕೊಡೋದಕ್ಕೆ ಶುರು ಮಾಡಿರ್ತಾರೆ. ಇವತ್ತು ಅವ್ರಗಳಿಗೆ ಸ್ಟೋರ್ಮ್ ಫ್ಲೇ ಅನ್ನೋ ಒಂದು ಡ್ರ್ಯಾಗನ್ ಜೊತೆ ಹೇಗ್ ಹೋರಾಡ್ಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಈ ಸಲ ಆ ಡ್ರ್ಯಾಗನ್ ಜೊತೆ ಆಸ್ಟ್ರೈಡ್ ತುಂಬಾನೇ ಚೆನ್ನಾಗಿ ಹೋರಾಡಿ ಅದನ್ನ ಸೋಲ್ಸಿ ವಾಪಸ್ ಅದರ ಗೂಡಿಗೆ ಕಳಿಸ್ತಾಳೆ. ಅದನ್ನ ನೋಡಿ ಗೂಬರ್ಗೆ ತುಂಬಾನೇ ಖುಷಿ ಆಗುತ್ತೆ. ಅದಾದ್ಮೇಲೆ ಇಕಪ್ ಒಂದು ಮೀನನ್ನ ಇಟ್ಕೊಂಡು ನೈಟ್ ಫಿರಸ್ ಡ್ರ್ಯಾಗನ್ ಇರುವಂತ ಜಾಗಕ್ಕೆ ಬಂದು ಅದಕ್ಕೆ ಆ ಮೀನನ್ನ ಕೊಡ್ತಾನೆ. ಆ ಮೀನನ್ನ ಡ್ರ್ಯಾಗನ್ ನೋಡಿ ತುಂಬಾನೇ ಖುಷಿಯಿಂದ ಅದನ್ನ ತಿನ್ನುತ್ತೆ. ಆ ಸಮಯದಲ್ಲಿ ಇಕಪ್ ಆ ಡ್ರ್ಯಾಗನ್ ನ ಟಚ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಆ ಡ್ರ್ಯಾಗನ್ ವಾಪಸ್ ಅದು ಮಲ್ಗುವಂತಹ ಜಾಗಕ್ಕೆ ಹೋಗಿ ಮಲ್ಕೊಳ್ಳುತ್ತೆ. ಅದರಿಂದ ಇಕಪ್ ಅವತ್ತು ಅಲ್ಲೇ ಇದ್ದು ಟೈಮ್ ಪಾಸ್ಗೆ ಕಡ್ಡಿಯಿಂದ ಏನನ್ನು ಚಿತ್ರ ಬಿಡಿಸ್ತಾ ಇರ್ತಾನೆ. ಅದನ್ನ ನೋಡಿ ನೈಟ್ ಫಿರಸ್ ಡ್ರ್ಯಾಗನ್ ಕೂಡ ಒಂದು ಮರದ ಕೊಂಬೆನ ಕಚ್ಕೊಂಡು ಅವನ್ ತರನೇ ಚಿತ್ರ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಅದನ್ನ ನೋಡಿ ಇಕಪ್ಗೆ ಡ್ರ್ಯಾಗನ್ಸ್ ಗಳು ಸ್ನೇಹ ಜೀವಿಗಳು ಅನ್ನೋದು ಅರ್ಥ ಆಗುತ್ತೆ. ಅವಾಗ ಅವನು ಅದನ್ನ ಟಚ್ ಮಾಡಿದ್ರು ಕೂಡ ಅವನಿಗೆ ಅದು ಏನು ಮಾಡೋದಿಲ್ಲ. ನಂತರ ಅವತ್ ರಾತ್ರಿ ಗೂಬರ್ ಎಲ್ಲಾ ಮಕ್ಕಳನ್ನ ಒಂದ್ ಕಡೆ ಕೂರ್ಸ್ಕೊಂಡು ಆಸ್ಟ್ರೈಡ್ ಇವತ್ತು ತುಂಬಾನೇ ಚೆನ್ನಾಗಿ ಡ್ರ್ಯಾಗನ್ಸ್ ಗಳ ಜೊತೆ ಹೋರಾಡಿದ್ಲು ಅಂತ ಅವಳನ್ನ ಹೊಗಳುತ್ತಾ, ಡ್ರ್ಯಾಗನ್ಸ್ ಗಳ ಜೊತೆ ನಾವು ಹೋರಾಡ್ತಿರ್ಬೇಕಾದ್ರೆ ಅದರ ರೆಕ್ಕೆನೇನಾದ್ರೂ ಕಟ್ ಮಾಡಿದ್ರೆ ಅದು ಎಲ್ಲೂ ಹೋಗೋದಕ್ಕೆ ಆಗೋದಿಲ್ಲ. ಅವಾಗ ಅದನ್ನ ತುಂಬಾ ಈಸಿಯಾಗಿ ನಾವು ಸೋಲಿಸಬಹುದು ಅಂತ ಹೇಳ್ತಿರ್ತಾರೆ. ಅದನ್ನ ಕೇಳಿಸ್ಕೊಂಡು ಇಕಪ್ಗೆ ನೈಟ್ ಫಿರಸ್ ಡ್ರ್ಯಾಗನ್ ರೆಕ್ಕೆ ಕಟ್ಟಾಗಿರೋದು ಅವನಿಗೆ ನೆನಪಾಗುತ್ತೆ. ಅದರಿಂದ ಅವನು ಶಸ್ತ್ರಗಳನ್ನ ರೆಡಿ ಮಾಡುವಂತ ಜಾಗಕ್ಕೆ ಬಂದು ಅವನೇ ಒಂದು ಅದ್ಭುತವಾದ ರೆಕ್ಕೆನ ರೆಡಿ ಮಾಡಿ ನೆಕ್ಸ್ಟ್ ಡೇ ನೈಟ್ ಫಿರಸ್ ಡ್ರ್ಯಾಗನ್ ಗೆ ಸ್ವಲ್ಪ ಮೀನ್ಗಳನ್ನ ತಗೊಂಡು ರಾತ್ರಿ ಅವ್ನು ರೆಡಿ ಮಾಡಿರುವಂತಹ ರೆಕ್ಕೆನು ಕೂಡ ತಗೊಂಡು ಹೋಗ್ತಾನೆ. ಅವ್ನು ತಂದಿರುವಂತಹ ಮೀನ್ಗಳಲ್ಲಿ ಒಂದು ಈಲ್ ಫಿಶ್ ಇರುತ್ತೆ. ಆ ಮೀನನ್ನ ನೋಡಿ ನೈಟ್ ಫಿರಸ್ ತುಂಬಾನೇ ಭಯ ಪಡ್ಕೊಳ್ಳುತ್ತೆ. ಅದರಿಂದ ಅವನು ಅದನ್ನ ದೂರ ಬಿಸಾಕಿ ಉಳ್ದಂತ ಎಲ್ಲಾ ಮೀನ್ಗಳನ್ನ ಆ ಡ್ರ್ಯಾಗನ್ ಗೆ ಕೊಡ್ತಾನೆ. ನೈಟ್ ಫಿರಸ್ ಡ್ರ್ಯಾಗನ್ ಮೀನ್ಗಳನ್ನ ತಿಂತಿರ್ಬೇಕಾದ್ರೆ ಅದಕ್ಕೆ ಗೊತ್ತಾಗದೇ ಇರೋ ಹಾಗೆ ಅವ್ನ್ ರೆಡಿ ಮಾಡಿರುವಂತ ರೆಕ್ಕೆನ ಅದರ ಬಾಲಕ್ಕೆ ಫಿಕ್ಸ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಆ ಡ್ರ್ಯಾಗನ್ ಮೇಲ್ಗಡೆ ಹಾರೋದಕ್ಕೆ ಟ್ರೈ ಮಾಡುತ್ತೆ. ಆದ್ರೆ ಇಕಪ್ ರೆಡಿ ಮಾಡಿರುವಂತ ರೆಕ್ಕೆ ಸರಿಯಾಗಿ ವರ್ಕ್ ಮಾಡ್ತಾ ಇರೋದಿಲ್ಲ. ಅದರಿಂದ ಅವನೇ ಕೈಯಿಂದ ಅದನ್ನ ಆಪರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೂ ಕೂಡ ನೈಟ್ ಫಿರಸ್ ಡ್ರ್ಯಾಗನ್ ಗೆ ಸರಿಯಾಗಿ ಮೇಲ್ಗಡೆ ಹಾರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅದು ಮತ್ತೆ ಕೆಳಗಡೆ ಬಿದ್ದೋಗುತ್ತೆ. ನೆಕ್ಸ್ಟ್ ಡೇ ಗೂಬರ್ ಎಲ್ಲರಿಗೂ ಜಿಪಲ್ ಬ್ಯಾಗ್ಸ್ ಜೊತೆ ಹೋರಾಡೋದಕ್ಕೆ ಅಂತ ಬಿಡ್ತಾನೆ. ಈ ಡ್ರ್ಯಾಗನ್ ತುಂಬಾನೇ ಡೇಂಜರಸ್ ಆಗಿರುವಂತ ಡ್ರ್ಯಾಗನ್. ಯಾಕಂದ್ರೆ ಈ ಡ್ರ್ಯಾಗನ್ ಮೊದ್ಲು ಎಲ್ಲಾ ಕಡೆ ಸ್ಮೋಕ್ ನ ಸ್ಪ್ರೆಡ್ ಮಾಡಿ ನಂತರ ಅದರ ಕತ್ಗಳಿಂದ ಬೆಂಕಿನ ಉಗುಳೋದಕ್ಕೆ ನೋಡುತ್ತೆ. ಆದ್ರೆ ಅಂತ ದೈತ್ಯಕಾರದ ಡ್ರ್ಯಾಗನ್ ನೇ ಈ ಕಪ್ ನ ನೋಡಿ ಅವನ್ ಪಕ್ಕ ಸ್ಮೆಲ್ ಮಾಡಿ ಎದುರುಕೊಂಡು ವಾಪಸ್ ಅದರ ಗೂಡೊಳಗಡೆ ಹೋಗ್ತಾ ಇರುತ್ತೆ. ಅದನ್ನ ನೋಡಿ ಎಲ್ಲರಿಗೂ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಇದು ಹೇಗ್ ಸಾಧ್ಯ ಅಂತ. ಯಾಕೆ ಆ ಡ್ರ್ಯಾಗನ್ ಈ ಕಪ್ಗೆ ಎದುರುಕೊಂಡು ವಾಪಸ್ ಅದರ ಗೂಡೊಳಗಡೆ ಹೋಗ್ತಾ ಇದೆ ಅಂದ್ರೆ ಅವನು ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಅವನ ಜಾಕೆಟ್ ಒಳಗಡೆ ಹೀಲ್ ಮೀನನ್ನ ಇಟ್ಕೊಂಡಿರ್ತಾನೆ. ಅದರಿಂದ ಆ ಡ್ರ್ಯಾಗನ್ ಎದುರುಕೊಳ್ತಾ ಇರುತ್ತೆ. ಅದಾದ್ಮೇಲೆ ಅವನು ನೈಟ್ ಫಿರಸ್ ಡ್ರ್ಯಾಗನ್ ಮೇಲ್ಗಡೆ ಕೂತ್ಕೊಳ್ಳೋದಕ್ಕೆ ಒಂದು ಸೀಟ್ ನ ರೆಡಿ ಮಾಡಿ ಅದನ್ನ ಆ ಡ್ರ್ಯಾಗನ್ ಗೆ ಫಿಕ್ಸ್ ಮಾಡಿ ಅದ್ರ ಮೇಲ್ಗಡೆ ಹೇಗ್ ರೈಡ್ ಮಾಡೋದು ಅಂತ ಕಲಿತಾ ಇರ್ತಾನೆ. ಹಾಗೆ ಅವನು ರೆಡಿ ಮಾಡಿರುವಂತ ರೆಕ್ಕೆನ ಹೇಗ್ ಮ್ಯಾನ್ಯುಯಲ್ ಆಗಿ ಆಪರೇಟ್ ಮಾಡಬಹುದು ಅಂತ ತಿಳ್ಕೊಳ್ತಾ ಇರ್ತಾನೆ. ಆ ಸಮಯದಲ್ಲಿ ನೈಟ್ ಫಿರಸ್ ಡ್ರ್ಯಾಗನ್ ಒಂದು ಜಾಗಕ್ಕೆ ಹೋಗಿ ಬಿದೋಗುತ್ತೆ. ಅಲ್ಲಿ ತುಂಬಾನೇ ಡ್ಯಾಂಡಲೈನ್ ಫ್ಲವರ್ಸ್ ಗಳಿರ್ತವೆ. ಆ ಫ್ಲವರ್ಸ್ ನ ದಳಗಳು ಡ್ರ್ಯಾಗನ್ಸ್ ಗಳಿಗೆ ಉಸಿರಾಟದ ತೊಂದರೆ ಮಾಡುತ್ತೆ ಅನ್ನೋದು ಈ ಕಪ್ಗೆ ಗೊತ್ತಾಗುತ್ತೆ. ಅದರಿಂದ ಅವನು ಆ ಫ್ಲವರ್ ನ ಟ್ರೈನಿಂಗ್ ಸಮಯದಲ್ಲಿ ಯೂಸ್ ಮಾಡಿ ಡ್ರ್ಯಾಗನ್ಸ್ ಗಳನ್ನ ಸೋಲ್ಸ್ತಾ ಇರ್ತಾನೆ. ಅದೇ ರೀತಿ ಈ ಕಪ್ ನೈಟ್ ಫಿರಸ್ ಡ್ರ್ಯಾಗನ್ ಇಂದ ತುಂಬಾ ಟ್ರಿಕ್ಸ್ ಗಳನ್ನ ತಿಳ್ಕೊಂಡು ಆ ಟ್ರಿಕ್ಸ್ ಗಳನ್ನ ಟ್ರೈನಿಂಗ್ ಸಮಯದಲ್ಲಿ ಯೂಸ್ ಮಾಡಿ ಡ್ರ್ಯಾಗನ್ಸ್ ಗಳನ್ನ ಸೋಲ್ಸ್ತಾ ಇರ್ತಾನೆ. ಅದನ್ನ ನೋಡಿ ಆಸ್ಟ್ರೈಡ್ ನ ಸ್ನೇಹಿತರೆಲ್ಲ ಈ ಕಪ್ ನ ಫ್ರೆಂಡ್ ಮಾಡ್ಕೊಂಡು ಅವನಿಂದ ಟ್ರಿಕ್ಸ್ ಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಈ ಕಪ್ ಮಾತ್ರ ಏನನ್ನು ಹೇಳೋದಿಲ್ಲ. ಅದನ್ನ ನೋಡಿ ಆಸ್ಟ್ರೈಡ್ ಗೆ ಈ ಕಪ್ ಮೇಲೆ ತುಂಬಾನೇ ಕೋಪ ಬರುತ್ತೆ. ಈಗಿರ್ಬೇಕಾದ್ರೆ ಒಂದಿನ ಈ ಕಪ್ ನ ತಂದೆ ವಾಪಸ್ ಅವರ ಹಳ್ಳಿಗೆ ಬರ್ತಾರೆ. ಅವ್ರಗಳಿಗೆ ಡ್ರ್ಯಾಗನ್ಸ್ ಗಳ ಗೂಡ್ ಹತ್ರ ಹೋಗೋದಕ್ಕೆ ಆಗಿರೋದಿಲ್ಲ. ಅವುಗಳ ಅಟ್ಯಾಕ್ ನಿಂದ ತುಂಬಾ ಜನ ಸತ್ತಿರ್ತಾರೆ. ಅದೇ ಬೇಜಾರದಲ್ಲಿ ಸ್ಟಾಯ್ಕ್ ಬರ್ತಿರ್ಬೇಕಾದ್ರೆ ಗೂಬರ್ ಅವರಿಗೆ ಈ ಕಪ್ ಟ್ರೈನಿಂಗ್ ನಲ್ಲಿ ಡ್ರ್ಯಾಗನ್ಸ್ ಗಳನ್ನ ಸಾಯಿಸ್ತಿರುವಂತ ವಿಷಯನ ಹೇಳ್ತಾರೆ. ಅದನ್ನ ಕೇಳಿ ಸ್ಟಾಯ್ಕ್ ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಈ ಕಪ್ ನೈಟ್ ಫಿರಸ್ ಡ್ರ್ಯಾಗನ್ ಗೆ ರೆಡಿ ಮಾಡಿರುವಂತ ರೆಕ್ಕೆನ ಆಪರೇಟ್ ಮಾಡೋದಕ್ಕೆ ಅವನ ಕಾಲಿಗೆ ಕೆಲವು ಕ್ಲಿಪ್ಸ್ ಗಳನ್ನ ಹಾಕೊಂಡು ಅದು ಹೇಗ್ ವರ್ಕ್ ಮಾಡುತ್ತೆ ಅಂತ ಚೆಕ್ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಅವನು ಮಿಸ್ ಆಗಿ ಕೆಳಗಡೆ ಬಿದ್ದೋಗ್ತಾ ಇರ್ತಾನೆ. ಆದ್ರೂ ಹೇಗೋ ಮಾಡಿ ಅವನು ಮತ್ತೆ ಡ್ರ್ಯಾಗನ್ ಇಟ್ಕೊಂಡು ಅದನ್ನ ಕಂಟ್ರೋಲ್ ತಗೊಳ್ತಾನೆ. ನಂತರ ಅವತ್ ರಾತ್ರಿ ಸ್ಟಾಯ್ಕ್ ಈ ಕಪ್ ಹತ್ರ ಬಂದು ಅವನು ಟ್ರೈನಿಂಗ್ ನಲ್ಲಿ ಡ್ರ್ಯಾಗನ್ಸ್ ಗಳನ್ನ ಸಾಯಿಸ್ತಾ ಇರುವಂತ ವಿಷಯನ ಹೇಳ್ಕೊಂಡು ತುಂಬಾನೇ ಖುಷಿಯಿಂದ ಅವನನ್ನ ಅಪ್ರಿಶಿಯೇಟ್ ಮಾಡ್ತಾ ಇರ್ತಾರೆ. ಅದನ್ನ ನೋಡಿ ಈ ಕಪ್ಗೆ ತುಂಬಾನೇ ಖುಷಿ ಆಗುತ್ತೆ. ಅದೇ ಖುಷಿನಲ್ಲಿ ಸ್ಟಾಯ್ಕ್ ಅವರ ಮಗನಿಗೆ ಅವರೇ ರೆಡಿ ಮಾಡಿರುವಂತಹ ಒಂದು ಕಿರೀಟನ ಕೊಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಟ್ರೈನಿಂಗ್ ನಡೀತಿರ್ಬೇಕಾದ್ರೆ ಅಲ್ಲಿಗೆ ಸ್ಟಾಯ್ಕ್ ಕೂಡ ಬಂದಿರ್ತಾರೆ. ಆ ಸಮಯದಲ್ಲೂ ಕೂಡ ಈ ಕಪ್ ಡ್ರ್ಯಾಗನ್ಸ್ ಗಳನ್ನ ತುಂಬಾ ಸುಲಭವಾಗಿ ಸಾಯಿಸ್ತಾ ಇರ್ತಾನೆ. ಅದನ್ನ ನೋಡಿ ಆಸ್ಟ್ರೈಡ್ ಗೆ ತುಂಬಾನೇ ಕೋಪ ಬರ್ತಿರುತ್ತೆ. ಆ ಟ್ರೈನಿಂಗ್ ನಲ್ಲಿ ಈ ಕಪ್ ನೇ ಫೈನಲ್ ವಿನ್ನರ್ ಅಂತ ಎಲ್ಲರೂ ತೀರ್ಮಾನ ಮಾಡ್ತಾರೆ. ಅದನ್ನ ನೋಡಿ ಆಸ್ಟ್ರೈಡ್ ಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಟ್ರೈನಿಂಗ್ ಎಲ್ಲ ಮುಗಿದ್ಮೇಲೆ
ಹೋದ್ಮೇಲೆ ಇಕಪ್ ನೈಟ್ ಫ್ಯೂರಿಯಸ್ ಡ್ರಾಗನ್ ಇರುವಂತಹ ಜಾಗದ ಹತ್ರ ಬಂದಾಗ ಅಲ್ಲಿಗೆ ಅವನ್ಗಿಂತ ಮುಂಚೆನೆ ಆಸ್ಟ್ರೇಡ್ ಬಂದಿರ್ತಾಳೆ. ಅವಳು ಇಕಪ್ಗೆ ಇಲ್ಲಿಗೆ ನೀನು ದಿನ ಯಾಕೆ ಬರ್ತಾ ಇದ್ಯಾ, ಇಲ್ಲಿ ನಿನ್ಗೆ ಯಾರು ಟ್ರೈನಿಂಗ್ ಕೊಡ್ತಾರೆ ಅಂತ ಕೇಳ್ತಿರ್ಬೇಕಾದ್ರೆ ಅಲ್ಲಿಗೆ ನೈಟ್ ಫ್ಯೂರಿಯಸ್ ಬರುತ್ತೆ. ಅದನ್ನ ನೋಡಿ ಆಸ್ಟ್ರೇಡ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅವಾಗ ಇಕಪ್ ಆಸ್ಟ್ರೇಡ್ಗೆ ಇದು ನನ್ನ ದೋಸ್ತ್, ಇದು ನಿನ್ಗೆ ಏನು ಮಾಡೋದಿಲ್ಲ ಅಂತ ಪರಿಚಯ ಮಾಡ್ಕೊಡ್ತಾನೆ. ಆದ್ರೂ ಆ ವಿಷಯನ ಆಸ್ಟ್ರೇಡ್ ಎಲ್ಲರಿಗೂ ತಿಳಿಸೋದಕ್ಕೆ ಅಂತ ಅಲ್ಲಿಂದ ಏನು ಮಾತಾಡದೆ ಹೋಗ್ತಾಳೆ. ಅದರಿಂದ ಇಕಪ್ ಅವಳನ್ನ ಡ್ರಾಗನ್ ನ ಸಹಾಯದಿಂದ ಮೇಲ್ಗಡೆ ಎತ್ಕೊಂಡು ಒಂದು ಎತ್ತರವಾಗಿರುವಂತಹ ಬಂಡೆ ಮೇಲ್ಗಡೆ ತಂದ್ಬಿಟ್ಟು ಆಸ್ಟ್ರೇಡ್ಗೆ ಭಯ ಪಡ್ಬೇಡ, ನಾನ್ ನಿನ್ಗೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿ ಅವಳನ್ನ ಡ್ರಾಗನ್ ಮೇಲ್ಗಡೆ ಕೂರ್ಸ್ಕೊಂಡು ಎಲ್ಲ ಕಡೆ ಫ್ಲೈ ಮಾಡಿಸ್ತಾನೆ. ಸ್ಟಾರ್ಟಿಂಗ್ ನಲ್ಲಿ ಆಸ್ಟ್ರೇಡ್ಗೆ ತುಂಬಾನೇ ಭಯ ಆಗುತ್ತೆ. ಆದ್ರೆ ಕೊನೆಗೆ ಅವಳಿಗೆ ಆ ಡ್ರಾಗನ್ ಮೇಲೆ ಪ್ರೀತಿ ಬಂದ್ಬಿಡುತ್ತೆ. ಅದರಿಂದ ಅವರಿಬ್ರು ಮೇಲ್ಗಡೆ ಇರುವಂತಹ ಪ್ರಕೃತಿ ಸೌಂದರ್ಯನ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಅವ್ರಗಳ ಸುತ್ತ ಇನ್ನೂ ತುಂಬಾನೇ ಡ್ರಾಗನ್ಸ್ ಗಳು ಬಂದ್ಬಿಡ್ತವೆ. ಆ ಡ್ರಾಗನ್ಸ್ ಗಳೆಲ್ಲ ಕೆಲವು ಪ್ರಾಣಿಗಳನ್ನ ಶಿಕಾರಿ ಮಾಡ್ಕೊಂಡು ಎಲ್ಗೋ ಹೋಗ್ತಾ ಇರ್ತವೆ. ಅವುಗಳ ಜೊತೆನೆ ನೈಟ್ ಫ್ಯೂರಿಯಸ್ ಡ್ರಾಗನ್ ಕೂಡ ಹೋಗ್ತಿರುತ್ತೆ. ಹಾಗೆ ಆ ಡ್ರಾಗನ್ಸ್ ಗಳು ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಜ್ವಾಲಾಮುಖಿ ಇರುತ್ತೆ. ಅದ್ರ ಪಕ್ಕನೆ ಒಂದು ಗುಹೆ ಕೂಡ ಇರುತ್ತೆ. ಆ ಗುಹೆ ಒಳಗಡೆ ಎಲ್ಲಾ ಡ್ರಾಗನ್ಸ್ ಗಳು ಹೋಗ್ತಿರ್ತವೆ. ಅವುಗಳ ಹಿಂದೆನೆ ನೈಟ್ ಫ್ಯೂರಿಯಸ್ ಡ್ರಾಗನ್ ಕೂಡ ಹೋಗ್ತಿರುತ್ತೆ. ಎಲ್ಲಾ ಡ್ರಾಗನ್ಸ್ ಗಳು ಸ್ವಲ್ಪ ದೂರ ಒಳಗಡೆ ಹೋದ್ ಕೂಡ್ಲೆ ಒಂದು ಜಾಗದಲ್ಲಿ ಡ್ರಾಗನ್ಸ್ ಗಳ ಗೂಡ್ಗಳಿರ್ತವೆ. ಅಲ್ಲಿ ಎಲ್ಲಾ ಡ್ರಾಗನ್ಸ್ ಗಳು ಅವುಗಳು ತಂದಿರುವಂತಹ ಆಹಾರನ ಆ ಗೂಡಿನ ಮಧ್ಯದಲ್ಲಿ ಬಿಡ್ತಾ ಇರ್ತವೆ. ಯಾಕಂದ್ರೆ ಆ ಗೂಡಿನ ಮಧ್ಯದಲ್ಲಿ ಅಲ್ಲಿರುವಂತಹ ಡ್ರಾಗನ್ಸ್ ಗಳಿಗಿಂತ 10 ಪಟ್ಟು ದೊಡ್ಡದಾಗಿರುವಂತಹ ಇನ್ನೊಂದು ಮೋನ್ಸ್ಟರ್ ಡ್ರಾಗನ್ ಇರುತ್ತೆ. ಅದು ಒಂದ್ಸಲ ಗರ್ಜನೆ ಮಾಡಿದ ಕೂಡ್ಲೆ ಅಲ್ಲಿದ್ದಂತಹ ಚಿಕ್ಕ ಪುಟ್ಟ ಡ್ರಾಗನ್ಸ್ ಗಳು ಅವುಗಳ ಗೂಡಿಂದ ಹಾರ್ಕೊಂಡು ಹೊರಗಡೆ ಬರ್ತಿರ್ತವೆ. ಅದೇ ರೀತಿ ನೈಟ್ ಫ್ಯೂರಿಯಸ್ ಡ್ರಾಗನ್ ಕೂಡ ಹೊರಗಡೆ ಬಂದ್ಬಿಡುತ್ತೆ. ಆ ಮೋನ್ಸ್ಟರ್ ಡ್ರಾಗನ್ ನ ನೋಡಿ ಆಸ್ಟ್ರೇಡ್ ಮತ್ತೆ ಇಕಪ್ಗೆ ಆ ಡ್ರಾಗನ್ ಈ ಎಲ್ಲಾ ಡ್ರಾಗನ್ಸ್ ಗಳಿಗೆ ರಾಣಿ ಅನ್ನೋದು ಅರ್ಥ ಆಗುತ್ತೆ. ಆ ಡ್ರಾಗನ್ ಗೋಸ್ಕರ ಚಿಕ್ಕ ಪುಟ್ಟ ಡ್ರಾಗನ್ಸ್ ಗಳು ನಾವುಗಳು ಸಾಕಿರುವಂತಹ ಪ್ರಾಣಿಗಳನ್ನ ಎತ್ಕೊಂಡು ಹೋಗ್ತಿದ್ದೇವೆ ಅನ್ನೋದು ಅವರಿಗೆ ತಿಳಿಯುತ್ತೆ. ಈ ಎಲ್ಲ ವಿಷಯನ ಆಸ್ಟ್ರೇಡ್ ಎಲ್ಲರಿಗೂ ತಿಳಿಸೋಣ ಅಂತ ಹೇಳ್ತಾಳೆ. ಆದ್ರೆ ಅದಕ್ಕೆ ಇಕಪ್ ಒಪ್ಪೋದಿಲ್ಲ. ನಾವೇನಾದ್ರೂ ಈ ವಿಷಯನ ತಿಳಿಸಿದ್ರೆ ಎಲ್ರು ನೈಟ್ ಫ್ಯೂರಿಯಸ್ ಡ್ರಾಗನ್ ನ ಸಾಯಿಸ್ಬಿಡ್ತಾರೆ, ಇದಕ್ಕೆ ನಾವು ಬೇರೆ ದಾರಿನ ನೋಡೋಣ ಅಂತ ಹೇಳ್ತಾನೆ. ಅದಕ್ಕೆ ಆಸ್ಟ್ರೇಡ್ ಕೂಡ ಸುಮ್ನಾಗ್ತಾಳೆ. ಹಾಗೆ ಅವಳು ಇಕಪ್ಗೆ ಕಿಸ್ ಮಾಡಿ ಇಷ್ಟ ಅದೇ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಡೇ ಸ್ಟಾಯ್ಕ್ ಇಕಪ್ ಹೇಗ್ ಡ್ರಾಗನ್ಸ್ ಗಳ ಜೊತೆ ಹೋರಾಡ್ತಾನೆ ಅನ್ನೋದನ್ನ ಇಡೀ ಹಳ್ಳಿಗೆಲ್ಲ ತೋರ್ಸೋದಕ್ಕೆ ಅಂತ ಒಂದು ಪಂದ್ಯನ ಇಟ್ಟಿರ್ತಾರೆ. ಅದರಿಂದ ಇಕಪ್ ಈ ಸಲ ತುಂಬಾನೇ ಡೇಂಜರಸ್ ಆಗಿರುವಂತಹ ಚೈಂಜ್ ವಿಂಗ್ ಅನ್ನೋ ಡ್ರಾಗನ್ಸ್ ಜೊತೆ ಹೋರಾಡಿ ಅದನ್ನ ಸೋಲ್ಸಿ ಸಾಯಿಸ್ಬೇಕಾಗಿರುತ್ತೆ. ಆದ್ರೆ ಇಕಪ್ಗೆ ಅದನ್ನ ಸೋಲ್ಸೋದಕ್ಕೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಅದರಿಂದ ಅವನು ತುಂಬಾ ಸಮಾಧಾನದಲ್ಲಿ ಆ ಡ್ರಾಗನ್ ನ ಶಾಂತಗೊಳಿಸ್ತಾನೆ. ನಂತರ ಅವನು ಅವನ ತಂದೆಗೆ, ಡ್ಯಾಡ್, ನಾವು ಡ್ರಾಗನ್ಸ್ ಗಳನ್ನ ಸಾಯಿಸುವಂತ ಅವಶ್ಯಕತೆ ಇಲ್ಲ, ನಾವು ಹೇಗ್ ಯೋಚನೆ ಮಾಡ್ತೀವಿ ಇವುಗಳು ಕೂಡ ಹಾಗೆ ಯೋಚನೆ ಮಾಡ್ತವೆ ಅಂತ ಹೇಳ್ತಾನೆ. ಆದ್ರೆ ಅವನ ಮಾತನ್ನ ಸ್ಟಾಯ್ಕ್ ಕೇಳೋದಿಲ್ಲ. ಅದನ್ನ ಸಾಯಿಸ್ಬಿಡು ಅಂತ ಹೇಳ್ತಾನೆ. ಅದರಿಂದ ಚೈಂಗ್ ವಿಂಗ್ ಡ್ರಾಗನ್ ಜೋರಾಗಿ ಕೂಕೊಳ್ಳುತ್ತೆ. ಆ ಶಬ್ದನ ನೈಟ್ ಫ್ಯೂರಿಯಸ್ ಡ್ರಾಗನ್ ಕೇಳಿಸ್ಕೊಂಡು ಇಕಪ್ಗೆ ಏನಾದ್ರೂ ತೊಂದರೆ ಆಗಿರ್ಬಹುದಾ ಅಂತ ಅನ್ಕೊಂಡು ಅದು ಹಳ್ಳಿ ಕಡೆ ಬರೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಈ ಕಡೆ ಚೈಂಗ್ ವಿಂಗ್ ಡ್ರಾಗನ್ ಇಕಪ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿರುತ್ತೆ, ಅವನಿಗೆ ಸಹಾಯ ಮಾಡೋದಕ್ಕೆ. ಅಲ್ಲಿಗೆ ಆಸ್ಟ್ರೇಡ್ ಕೂಡ ಬಂದ್ಬಿಡ್ತಾಳೆ. ಆದ್ರೂ ಆ ಡ್ರಾಗನ್ ಇನ್ನೇನು ಇಕಪ್ ನ ಸಾಯಿಸ್ಬೇಕು. ಅಷ್ಟಲ್ಲಿ ನೈಟ್ ಫ್ಯೂರಿಯಸ್ ಡ್ರಾಗನ್ ಅಲ್ಲಿಗೆ ಬಂದು ಚೈಂಗ್ ವಿಂಗ್ ಡ್ರಾಗನ್ ಜೊತೆ ಫೈಟ್ ಮಾಡಿ ಅದನ್ನ ವಾಪಸ್ ಅದರ ಗೂಡೊಳಗಡೆ ಕಳಿಸುತ್ತೆ. ಅವಾಗ ಅಲ್ಲಿನ ಜನಗಳು ನೈಟ್ ಫ್ಯೂರಿಯಸ್ ಡ್ರಾಗನ್ ನ ನೋಡಿ ಅವ್ರಗಳೆಲ್ಲ ಅದನ್ನ ಬಂಧಿಸೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಆ ಡ್ರಾಗನ್ ಸ್ಟಾಯ್ಕ್ ನ ಇಟ್ಕೊಂಡು ಇನ್ನೇನ್ ಅವರನ್ನ ಸಾಯಿಸ್ಬೇಕು. ಅಷ್ಟರಲ್ಲಿ ಇಕಪ್ ಅದನ್ನ ಸುಮ್ನಿರ್ಸ್ತಾನೆ. ಅದರಿಂದ ಎಲ್ರು ಸೇರಿ ಆ ಡ್ರಾಗನ್ ನ ಬಂಧಿಸ್ತಾರೆ. ಇಕಪ್ ಮಾತನ್ನ ಯಾರು ಕೇಳ್ತಾ ಇರೋದಿಲ್ಲ. ಅವನು ಆ ರೀತಿ ಮಾಡಿದ್ರಿಂದ ಅವನ ತಂದೆಗೆ ಅವನ ಮೇಲೆ ತುಂಬಾನೇ ಕೋಪ ಬರುತ್ತೆ. ಅದರಿಂದ ಅವರು ಅವನನ್ನ ಸಪರೇಟ್ ಆಗಿ ಕರ್ಕೊಂಡ್ ಬಂದು ಸಖತ್ ಬೈತಾ ಇರ್ತಾರೆ. ಅವಾಗ ಇಕಪ್ ಅವನ ತಂದೆಗೆ, ನನಗ್ ಬೇಕಾದ್ರೆ ಏನಾದ್ರೂ ಮಾಡಿ, ಆದ್ರೆ ಆ ಡ್ರಾಗನ್ ಗೆ ಏನು ಮಾಡ್ಬೇಡಿ ಅಂತ ಕೇಳ್ಕೊಳ್ತಾನೆ. ಅದಕ್ಕೆ ಸ್ಟಾಯ್ಕ್, ಈ ಡ್ರಾಗನ್ಸ್ ಗಳು ನಿನ್ನ ತಾಯಿನ ಎತ್ಕೊಂಡು ಹೋಗಿದಾವೆ, ಅವುಗಳ ಬಗ್ಗೆ ನಿನ್ಗೆ ಸ್ವಲ್ಪನೂ ರೋಷ ಇಲ್ವಾ ಅಂತ ಕೇಳ್ತಾರೆ. ಅವಾಗ ಇಕಪ್ ಅವನ ತಂದೆಗೆ ಈ ಹಿಂದೆ ನಡೆದಿರುವಂತ ವಿಷಯನೆಲ್ಲ ಹೇಳ್ತಾನೆ. ಹಾಗೆ ಅವನು ಈ ಡ್ರಾಗನ್ಸ್ ಗಳಿಗಿಂತ ತುಂಬಾ ದೊಡ್ಡದಾಗಿರುವಂತ ಡ್ರಾಗನ್ಸ್ ಬಗ್ಗೆನೂ ಕೂಡ ತಿಳಿಸ್ತಾನೆ. ಆ ದೈತ್ಯ ಡ್ರಾಗನ್ ಗೆ ಆಹಾರನ ತಗೊಂಡೋಗೋದಕ್ಕೆ ಈ ಚಿಕ್ಕ ಡ್ರಾಗನ್ಸ್ ಗಳು ಈ ರೀತಿ ಮಾಡ್ತಾ ಇದ್ದಾವೆ. ಆ ಜಾಗ ನೈಟ್ ಫ್ಯೂರಿಯಸ್ ಡ್ರಾಗನ್ ಗೆ ಗೊತ್ತಿದೆ ಅಂತ ಹೇಳ್ಬಿಡ್ತಾನೆ. ಅದನ್ನ ಕೇಳಿಸ್ಕೊಂಡು ಸ್ಟಾಯ್ಕ್, ನನಗೆ ನೀನು ಮೋಸ ಮಾಡ್ಬಿಟ್ಟೆ, ಇವತ್ತಿಂದ ನೀನ್ ನನಗೆ ಮಗನೇ ಇಲ್ಲ ಅಂತ ಬೈದು ನೈಟ್ ಫ್ಯೂರಿಯಸ್ ಡ್ರಾಗನ್ ನ ಒಂದು ಬೋಟ್ ಗೆ ಲಾಕ್ ಮಾಡಿ ಎಲ್ಲಾ ಹಳ್ಳಿ ಜನಗಳನ್ನ ಕರ್ಕೊಂಡು ಡ್ರಾಗನ್ಸ್ ಗಳ ರಾಣಿಯನ್ನ ಹಾಗೆ ಅವುಗಳ ಗೂಡನ್ನ ನಾಶ ಮಾಡೋದಕ್ಕೆ ಅಂತ ಹೊರಡ್ತಾರೆ. ಅವ್ರಗಳೆಲ್ಲ ಅಲ್ಲಿಂದ ಹೋದ್ಮೇಲೆ ಇಕಪ್ ಆಸ್ಟ್ರೇಡ್ ಮತ್ತೆ ಅವಳ ಸ್ನೇಹಿತರುಗಳ ಸಹಾಯನ ತಗೊಂಡು ಟ್ರೈನಿಂಗ್ ನಲ್ಲಿರುವಂತಹ ಡ್ರಾಗನ್ ಗಳನ್ನೆಲ್ಲ ಪಳಗಿಸಿ ಅವುಗಳ ಸಹಾಯದಿಂದ ಡ್ರಾಗನ್ಸ್ ಗಳ ಕೂಡಿರುವಂತಹ ಜಾಗಕ್ಕೆ ಹೋಗೋದಕ್ಕೆ ಅಂತ ಹೊರಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಸ್ಟಾಯ್ಕ್ ನೈಟ್ ಫ್ಯೂರಿಯಸ್ ಡ್ರಾಗನ್ ಮೂವ್ಮೆಂಟ್ಸ್ ಗಳನ್ನ ಅಬ್ಸರ್ವ್ ಮಾಡಿ ಜ್ವಾಲಾಮುಖಿ ಇರುವಂತಹ ಜಾಗದ ಹತ್ರ ಬಂದು, ಇವತ್ತು ನಾವು ಈ ಡ್ರಾಗನ್ಸ್ ಗಳ ಸಾಮ್ರಾಜ್ಯನ ನಾಶ ಮಾಡ್ಲೇಬೇಕು ಅಂತ ಎಲ್ಲರಿಗೂ ಮೋಟಿವೇಟ್ ಮಾಡಿ ಕೆಲವು ಬಂಡೆಗಳನ್ನ ಅವ್ರಗಳ ಮುಂದೆ ಇರುವಂತಹ ಬೆಟ್ಟದ ಮೇಲ್ಗಡೆ ಎಸೆತಿರ್ತಾರೆ. ಅದರಿಂದ ಬೆಟ್ಟದೊಳಗಡೆ ಇರುವಂತಹ ಡ್ರಾಗನ್ ಗಳ ಗೂಡು ಓಪನ್ ಆಗ್ಬಿಡುತ್ತೆ. ಆ ಗೂಡು ಒಳಗಡೆ ತುಂಬಾ ಅಂದ್ರೆ ತುಂಬಾನೇ ಡ್ರಾಗನ್ಸ್ ಗಳಿರ್ತವೆ. ಅವು ಇವ್ರುಗಳು ಮಾಡ್ತಿರುವಂತ ಶಬ್ದನ ಕೇಳಿ ಗೂಡಿಂದ ಹೊರಗಡೆ ಹಾರೋಗ್ತಾ ಇರ್ತವೆ. ಅದನ್ನ ನೋಡಿ ಎಲ್ರು ಇಲ್ಲಿದ್ದಂತಹ ಎಲ್ಲಾ ಡ್ರಾಗನ್ಸ್ ಗಳು ಅವುಗಳ ಗೂಡನ್ನ ಬಿಟ್ಟು ಬೇರೆ ಕಡೆ ಹೋದ್ವು ಅಂತ ತುಂಬಾ ಖುಷಿ ಪಡ್ತಿರ್ಬೇಕಾದ್ರೆ ಅವ್ರಗಳ ಮುಂದೆ
ಮುಂದೆ ಇರುವಂತಹ ಬೆಟ್ಟನ ಒಡ್ಕೊಂಡು ತುಂಬಾನೇ ದೈತ್ಯಕಾರದಲ್ಲಿರುವಂತಹ ಮೋನ್ಸ್ಟರ್ ಡ್ರಾಗನ್ ಹೊರಗಡೆ ಬರುತ್ತೆ. ಅದನ್ನ ನೋಡಿ ಅಲ್ಲಿದ್ದಂತ ಜನಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಓಡೋಗ್ತಾ ಇರ್ತಾರೆ. ಅದರ ಬಾಯಿಂದ ಬಂದಂತಹ ಫ್ಲೇಮ್ ಇಂದ ಅದೆಷ್ಟೋ ಜನ ಸತ್ತೋಗ್ತಾ ಇರ್ತಾರೆ. ಆ ಡ್ರಾಗನ್ ಇನ್ನೇನ್ ಸ್ಟಾಯ್ ಕಡೆ ಬೆಂಕಿನ ಉಗುಳ್ಬೇಕು ಅಷ್ಟಲ್ಲಿ ಅಲ್ಲಿಗೆ ಈಕಪ್ ಆಸ್ಟ್ರೈಡ್ ಮತ್ತೆ ಅವಳ ಸ್ನೇಹಿತರೆಲ್ಲರೂ ಬಂದು ಅದರ ಗಮನನ ಅವ್ರ ಕಡೆ ತಗೊಳ್ತಾರೆ. ಅದನ್ನ ನೋಡಿ ಸ್ಟಾಯ್ಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಮೊದ್ಲು ಈಕಪ್ ನೈಟ್ ಫಿರಸ್ ಡ್ರಾಗನ್ ಇರುವಂತಹ ಬೋಟ್ ಹತ್ರ ಬಂದು ಅದನ್ನ ಅನ್ಲಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಈ ಕಡೆ ಆಸ್ಟ್ರೈಡ್ ನ ಸ್ನೇಹಿತರು ಡ್ರಾಗನ್ ಮೇಲ್ಗಡೆ ಬಂದು ಅದರ ಕಣ್ಣನ್ನ ಡ್ಯಾಮೇಜ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಇನ್ನೊಂದ್ ಕಡೆ ನೈಟ್ ಫಿರಸ್ ಡ್ರಾಗನ್ ಇರುವಂತಹ ಬೋಟ್ ನೀರೊಳಗಡೆ ಮುಳುಗೋಗ್ಬಿಡುತ್ತೆ. ಅದರಿಂದ ಈಕಪ್ ಕೂಡ ನೀರೊಳಗಡೆ ಹೋಗಿ ಅದನ್ನ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಅವನ ಕೈಲಿ ಆಗ್ತಾ ಇರೋದಿಲ್ಲ. ಅವಾಗ ಅಲ್ಲಿಗೆ ಅವನ ತಂದೆ ಬಂದು ಅವನನ್ನ ದಡಕ್ ಕರ್ಕೊಂಡ್ ಬಂದು ಮತ್ತೆ ಅವರು ನೀರೊಳಗಡೆ ಹೋಗಿ ನೈಟ್ ಫಿರಸ್ ಡ್ರಾಗನ್ ನ ರಿಲೀಸ್ ಮಾಡ್ತಾರೆ. ಅವಾಗ ಆ ಡ್ರಾಗನ್ ಸ್ಟಾಯ್ಕ್ ನ ಹೊರಗಡೆ ಕರ್ಕೊಂಡ್ ಬರುತ್ತೆ. ನಂತರ ಅದ್ರ ಮೇಲ್ಗಡೆ ಈಕಪ್ ಕೂತ್ಕೊಂಡು ಮಾನ್ಸ್ಟರ್ ಡ್ರಾಗನ್ ಜೊತೆ ಹೋರಾಡೋದಕ್ಕೆ ಅಂತ ಹೊರಡ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಅವನ ತಂದೆ ಬಂದು ಈಕಪ್ ನಾನ್ ನಿನ್ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ, ನಿನ್ ಬಗ್ಗೆ ನನ್ಗೆ ತುಂಬಾನೇ ಹೆಮ್ಮೆ ಇದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಅವನು ಕೂಡ ಆಸ್ಟ್ರೈಡ್ ಮತ್ತೆ ಅವಳ ಸ್ನೇಹಿತರ ಜೊತೆ ಸೇರ್ಕೊಂಡು ಮಾನ್ಸ್ಟರ್ ಡ್ರಾಗನ್ ಜೊತೆ ಹೋರಾಡೋದಕ್ಕೆ ಅಂತ ಹೋಗ್ತಾನೆ. ಈ ಕಡೆ ಆಸ್ಟ್ರೈಡ್ ಆ ಡ್ರಾಗನ್ ಮುಂದೆ ಹೋಗ್ತಿರ್ಬೇಕಾದ್ರೆ ಅವಳ ಡ್ರಾಗನ್ ನ ಮಾನ್ಸ್ಟರ್ ಡ್ರಾಗನ್ ಕಚ್ಕೊಂಡ್ಬಿಡುತ್ತೆ. ಅದರಿಂದ ಅವಳು ಆ ಡ್ರಾಗನ್ ಬಾಯಿ ಒಳಗಡೆ ಹೋಗಿ ಅದರ ಹಲ್ಗಳನ್ನೆಲ್ಲ ಪುಡಿ ಪುಡಿ ಮಾಡ್ತಾ ಇರ್ತಾಳೆ. ಅದರ ನೋವಿಗೆ ಆ ಡ್ರಾಗನ್ ಅವಳ ಮೇಲೆ ಇನ್ನೇನ್ ಬೆಂಕಿನ ಉಗುಳಬೇಕು. ಅಷ್ಟರಲ್ಲಿ ಅಲ್ಲಿಗೆ ಈಕಪ್ ಬಂದು ಅವಳನ್ನ ಅವನ ಡ್ರಾಗನ್ ಇಂದ ಬಚಾವ್ ಮಾಡಿ ಸೇಫ್ ಆಗಿ ಕೆಳಗಡೆ ತಂದ್ ಬಿಡ್ತಾನೆ. ಅಷ್ಟೊತ್ತಿಗೆ ಮಾನ್ಸ್ಟರ್ ಡ್ರಾಗನ್ ನೈಟ್ ಫಿರಸ್ ಡ್ರಾಗನ್ ನ ನೋಡಿ ಆ ಡ್ರಾಗನ್ ನ ಸಾಯಿಸೋದಕ್ಕೆ ಅಂತ ಅದ್ರ ಹಿಂದೆ ಬಿದ್ಬಿಡುತ್ತೆ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೈಟ್ ಫಿರಸ್ ಡ್ರಾಗನ್ ನ ಈಕಪ್ ಮೇಲ್ಗಡೆ ಕರ್ಕೊಂಡು ಹೋಗ್ತಾನೆ. ಆದ್ರೂ ಮಾನ್ಸ್ಟರ್ ಡ್ರಾಗನ್ ಅವ್ರ ಹಿಂದೆನೆ ಬಂದು ಅವ್ರ ಮೇಲೆ ಬೆಂಕಿನ ಉಗುಳೋದಕ್ಕೆ ನೋಡ್ತಿರುತ್ತೆ. ಅವಾಗ ಈಕಪ್ ನೈಟ್ ಫಿರಸ್ ಡ್ರಾಗನ್ ಫ್ಲೇಮ್ ಇಂದ ಮಾನ್ಸ್ಟರ್ ಡ್ರಾಗನ್ ನ ರೆಕ್ಕೆನೆಲ್ಲ ಡ್ಯಾಮೇಜ್ ಮಾಡಿ ಕರೆಕ್ಟ್ ಆಗಿ ಜ್ವಾಲಾಮುಖಿ ಇರುವಂತ ಕಡೆನೆ ಬರ್ತಿರ್ತಾನೆ. ಅವ್ರ ಹಿಂದೆನೆ ಮಾನ್ಸ್ಟರ್ ಡ್ರಾಗನ್ ಕೂಡ ಬರ್ತಿರುತ್ತೆ. ಅವಾಗ ಈಕಪ್ ಜ್ವಾಲಾಮುಖಿ ಇರುವಂತ ಸ್ವಲ್ಪ ದೂರದಲ್ಲೇ ನೈಟ್ ಫಿರಸ್ ಡ್ರಾಗನ್ ನ ಕರ್ಕೊಂಡು ಪಕ್ಕಕ್ಕೆ ಬರ್ತಾನೆ. ಆದ್ರೆ ಮಾನ್ಸ್ಟರ್ ಡ್ರಾಗನ್ ನ ರೆಕ್ಕೆ ಎಲ್ಲ ಡ್ಯಾಮೇಜ್ ಆಗಿರೋದ್ರಿಂದ ಅದಕ್ಕೆ ಪಕ್ಕಕ್ಕೆ ಬರೋದಕ್ಕೆ ಆಗೋದಿಲ್ಲ. ಅದು ಜ್ವಾಲಾಮುಖಿ ಒಳಗಡೆನೆ ಬಿದ್ಬಿಡುತ್ತೆ. ಆ ಜಾಗದಿಂದ ಈಕಪ್ ದೂರ ಬರೋಷ್ಟರಲ್ಲಿ ಮಾನ್ಸ್ಟರ್ ಡ್ರಾಗನ್ ನ ಬಾಲ ಅವನಿಗೆ ಹೊಡೆದಿದ್ರಿಂದ ಅವನು ಕೂಡ ಕೆಳಗಡೆ ಬಿದ್ದೋಗ್ತಾ ಇರ್ತಾನೆ. ಅವನನ್ನ ಕಾಪಾಡೋದಕ್ಕೆ ನೈಟ್ ಫಿರಸ್ ಡ್ರಾಗನ್ ಕೂಡ ಅವನಿಂದನೇ ಹೋಗ್ತಾ ಇರುತ್ತೆ. ಆ ಜಾಗದಲ್ಲಿರುವಂತ ಫ್ಲೇಮ್ ಎಲ್ಲ ಕಮ್ಮಿ ಆದ್ಮೇಲೆ ಸ್ಟಾಯ್ಕ್ ಎಲ್ಲ ಕಡೆ ಈಕಪ್ ನ ಹುಡುಕ್ತಾ ಇರ್ತಾರೆ. ಅವಾಗ ಒಂದು ಜಾಗದಲ್ಲಿ ಅವರಿಗೆ ನೈಟ್ ಫಿರಸ್ ಡ್ರಾಗನ್ ಕಾಣುತ್ತೆ. ಅದರಿಂದ ಅವರು ಅದ್ರ ಹತ್ರ ಬಂದು ನನ್ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ತಿರ್ತಾರೆ. ಆ ಜಾಗಕ್ಕೆ ಹಳ್ಳಿಯ ಜನಗಳೆಲ್ಲ ಬರ್ತಾರೆ. ಅವ್ರ ಜೊತೆನೆ ಅಲ್ಲಿಗೆ ಆಸ್ಟ್ರೈಡ್ ಕೂಡ ಬಂದು ತುಂಬಾನೇ ದುಃಖ ಪಡ್ತಿರ್ತಾಳೆ. ಅವಳನ್ನ ನೋಡಿ ನೈಟ್ ಫಿರಸ್ ಡ್ರಾಗನ್ ಅದರ ಮಡಿಲಲ್ಲಿ ಇಟ್ಕೊಂಡಿರುವಂತಹ ಈಕಪ್ ನ ಹೊರಗಡೆ ಬಿಡುತ್ತೆ. ಅವನನ್ನ ಸ್ಟಾಯ್ಕ್ ಚೆಕ್ ಮಾಡಿದಾಗ ಅವನಿಗೆ ಇನ್ನೂ ಜೀವ ಇದೆ ಅನ್ನೋದು ಅವ್ರಗಳಿಗೆ ಗೊತ್ತಾಗುತ್ತೆ. ಅದರಿಂದ ಎಲ್ಲರೂ ತುಂಬಾನೇ ಖುಷಿ ಪಡ್ತಿರ್ತಾರೆ. ಅದಾದ್ಮೇಲೆ ಸ್ವಲ್ಪ ದಿನಗಳ ನಂತರ ಈಕಪ್ಗೆ ಎಚ್ಚರಿಕೆ ಆದಾಗ ಅವನ ಜೊತೆ ನೈಟ್ ಫಿರಸ್ ಡ್ರಾಗನ್ ಕೂಡ ಇರುತ್ತೆ. ಆದ್ರೆ ಈಕಪ್ ನ ಒಂದು ಕಾಲು ಕಟ್ಟಾಗಿರುತ್ತೆ. ಅದನ್ನ ನೋಡಿ ಅವನಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಹಾಗೆ ಅವನು ಬೇಜಾರ್ ಮಾಡ್ಕೊಂಡು ಹೊರಗಡೆ ಬಂದಾಗ ಹೊರಗಡೆ ಹಳ್ಳಿಯ ತುಂಬಾ ಜನಗಳು ಡ್ರಾಗನ್ಸ್ ಗಳನ್ನ ಬಳಸ್ಕೊಂಡು ಎಲ್ಲಾ ಕಡೆ ಹಾರಾಡ್ತಾ ಇರ್ತಾರೆ. ಎಲ್ಲಾ ಜನಗಳು